ನನ್ನ ಜೀವನದಲ್ಲಿ ನಾನು ಕಾಂಗ್ರೆಸ್ಗೆ ಹೋಗಲ್ಲ. ವಿಜೇಂದ್ರ ನಕಲಿ ಫೋಟೋ ಹರಿಬಿಡ್ತಾ ಇದ್ದಾರೆ ಅಂತ ಕೊಪ್ಪಳದಲ್ಲಿ ಉಚ್ಚಾಟಿತ ಶಾಸಕ ಯತ್ನಾಳ್ ಮಾತನಾಡಿದ್ದಾರೆ. ನನ್ನ ಜೀವನದಲ್ಲಿ ನಾನು ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಯತ್ನಾಳ್ ಏನ್ ಮಾಡ್ತಾರೆ ಎನ್ನುವಂತ ಚರ್ಚೆಗಳು ನಡೀತಾ ಇತ್ತು. ಕಾಂಗ್ರೆಸ್ಗೆ ಹೋಗ್ತಾರಾ, ಜೆಡಿಎಸ್ಗೆ ಹೋಗ್ತಾರಾ, ಹೊಸ ಪಕ್ಷ ಕಟ್ತಾರಾ, ಈ ರೀತಿಯಾದಂಥ ಚರ್ಚೆಗಳು ಮುನ್ನೆಲೆಯಲ್ಲಿದೆ. ಕೊಪ್ಪಳದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಇದು. ನನ್ನ ಜೀವನದಲ್ಲೇ ನಾನು ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೇಳಿದ್ದಾರೆ. BSY ಮಾತು ಕೇಳಿ ನನ್ನ ಉಚ್ಚಾಟನೆ ಮಾಡಿದ್ದಾರೆ. ನಿನ್ನೆ ಹೇಳಿದ್ರು ಅವರು 3 ಬಾರಿ ಉಚ್ಚಾಟನೆ ಹಿಂದೆ ಯಡಿಯೂರಪ್ಪನೇ ಇರೋದು ಅಂತ. ಪೋಕ್ಸೋ ಕೇಸ್ ತನಿಖೆ ಆದ್ರೆ BSY ಜೈಲಿಗೆ ಹೋಗ್ತಾರೆ. ಬಿಜೆಪಿ ಹಿಂದೂಗಳ ಪರವಾಗಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಕೊಪ್ಪಳದಲ್ಲಿ ಮಾತನಾಡಿದ್ದಾರೆ. ಈಗ ಸುತ್ತ ಏನಂತಾರೆ, ಕಾಂಗ್ರೆಸ್ಗೆ ಹೋಗ್ತಾರೆ, ಹೊಸ ಪಕ್ಷ ಕಟ್ತಾರೆ ಅಂತ ಏನಿದೆ ಸರ್? ಒಂದು ಹೊಸ ಪಕ್ಷ ಕಟ್ತಾರೆ ಅಂತ ಒಂದಿದೆ. ಕಾಂಗ್ರೆಸ್ ಅಂತ ಈ ಜನ್ಮದಾಗ ಹೋಗುದಿಲ್ಲ, ಮುಂದಿನ ಜನ್ಮದಾಗ ಹೋಗುದಿಲ್ಲ. ಕಾಂಗ್ರೆಸ್ ಅದು ಒಂದು ಮುಸ್ಲಿಮರ ಪಕ್ಷ, ಹಿಂದೂಗಳ ಪಕ್ಷ. ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ. ವಿಜಯೇಂದ್ರನ ಟೀಮು ಅವ್ರದ್ದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳದ. ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕೋದು, ನಕಲಿ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡೋದು, ಎಲ್ಲ ಅಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ. ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು, ಪೋಕ್ಸೋ ಹಗರಣ ಅದ. ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ. ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು. ಎಷ್ಟು ಒಂದು ಭೇಟಿಗೆ ರೊಕ್ಕ ಖರ್ಚಾಗ್ತಿದ್ರು. ನಾಚಿಕೆ ಮಾನ ಮರ್ಯಾದೆ ಒಂದಿದೆ. ನಾನು ಹೈಕಮಾಂಡ್ ಕೇಳ್ತೀನಿ, ಅದು ಭ್ರಷ್ಟ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋದಂಥ ವ್ಯಕ್ತಿ, ಅವ್ರ ಅಪ್ಪನ ನಕಲಿ ಸಹಿ ಮಾಡಿದಂಥ ಮಗ. ಅಂದರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ಟರೆ ನಾನು ವಿಚಾರಣೆ ಮಾಡ್ತೀನಿ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಂದೋಲನ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಬೆಲೆ ಏರಿಕೆಯನ್ನ ಖಂಡಿಸಿ ಮತ್ತೊಂದು ಹೋರಾಟಕ್ಕಿಳಿತಾ ಇದೆ ಬಿಜೆಪಿ. ಈ ಹಿಂದೆ ಕೂಡ ಬೆಲೆ ಏರಿಕೆಯನ್ನ ಖಂಡಿಸಿ ಹೋರಾಟ ನಡೆದಿತ್ತು ರಾಜ್ಯ ಬಿಜೆಪಿಯಿಂದ. ಈಗ ಮತ್ತೊಂದು ಹೋರಾಟ, ಜನಾಂದೋಲನ ಪ್ರತಿಭಟನೆ, ಬೆಲೆ ಏರಿಕೆಯನ್ನ ಖಂಡಿಸಿ. ಶಾಸಕರ ಅಮಾನತು, ದರ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನ ಮಾಡುವುದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಏಪ್ರಿಲ್ 2ರಂದು ಶಾಸಕರ ಅವಮಾನವನ್ನ ಖಂಡಿಸಿ ಪ್ರತಿಭಟನೆಯನ್ನೇ ಮಾಡುವುದು. ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಏಪ್ರಿಲ್ 5ಕ್ಕೆ ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡುವುದು. ಪ್ರತಿಭಟನೆಯ ರೂಪುರೇಷೆಗಳನ್ನು ನೋಡ್ತಾ ಇದ್ದೀವಿ. ಉಸಿರಾಡುವ ಗಾಳಿ ಬಿಟ್ಟರೆ ಉಳಿದಿದ್ದೆಲ್ಲವೂ ಕೂಡ ದುಬಾರಿಯಾಗ್ಬಿಟ್ಟಿದೆ. ಸರ್ಕಾರ ಬಡವರಿಗೆ ಬರೆ ಎಳೆಯುವಂತಹ ಕೆಲಸ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿರು. ಜೊತೆಗೆ ಮುಂದಿನ ಪ್ರತಿಭಟನೆಗಳು ಯಾವ ರೀತಿಯಾಗಿರುತ್ತೆ, ಈ ಜನಾಂದೋಲನ ಪ್ರತಿಭಟನೆ ಅನ್ನೋದು, ಆ ಪ್ರತಿಭಟನೆಯ ರೂಪರೇಷೆಗಳ ಬಗ್ಗೆ ಮಾತನಾಡಿದ್ದಾರೆ. ಏನೇನ್ ಮಾಡ್ತೀವಿ ನಾವು ಅಂತ. 4 ಹಂತದಲ್ಲಿ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಜನಾಕ್ರೋಶ ಯಾತ್ರೆ ಏಪ್ರಿಲ್ 7ನೇ ತಾರೀಕು ಚಾಲನೆ ನೀಡ್ತಾ ಇದ್ದೇವೆ. 4 ಹಂತದಲ್ಲಿ ಹೋರಾಟ ನಡೀತದೆ. ಮೊದಲ ಹಂತದಲ್ಲಿ 7ನೇ ತಾರೀಕು ಮೈಸೂರು, ಚಾಮರಾಜನಗರ ಜಿಲ್ಲೆಗಳನ್ನು, ಏಪ್ರಿಲ್ 7ನೇ ತಾರೀಕು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಅಂದರೆ ಮೈಸೂರಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. 8ನೇ ತಾರೀಕು ಬೆಳಗ್ಗೆ ಮಂಡ್ಯದಲ್ಲಿ, ಮಧ್ಯಾಹ್ನ ಹಾಸನದಲ್ಲಿ ನಮ್ಮ ಹೋರಾಟ ಇರ್ತದೆ. 9ನೇ ತಾರೀಕು ಕೊಡಗು ಮುಗಿಸ್ಕೊಂಡು ಮಂಗಳೂರಿನಲ್ಲಿ ಹೋರಾಟ 9ನೇ ತಾರೀಕು ಸಂಜೆ. 10ನೇ ತಾರೀಕು ಬೆಳಗ್ಗೆ ಉಡುಪಿಯನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಚಿಕ್ಕಮಗಳೂರಿನಲ್ಲಿ. ಈ ರೀತಿ ಇದು ಮೊದಲ ಹಂತದ ಹೋರಾಟ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಬಹಳಷ್ಟು ಆಪ್ಷನ್ಸ್ಗಳು ಸರ್ಕಾರದ ವಿರುದ್ಧ ಹೋರಾಡೋಕೆ ವಿಪಕ್ಷಗಳಿಗೆ ಇತ್ತು. ಬಟ್ ಕೆಲವೊಂದಿಷ್ಟು ದಿನಗಳ ಹಿಂದೆ ನಾವು ನೋಡ್ತಾ ಹೋದ್ರೆ ಇಲ್ಲ ಒಂದ್ ಕಡೆ ವೀಕ್ ಆದಂತಹ ಅಟ್ಯಾಕ್ ಬಿಜೆಪಿಯಿಂದ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಬಟ್ ಈಗ ಈ ಜನಾಕ್ರೋಶ ಪ್ರತಿಭಟನೆ ಮೂಲಕವಾಗಿ ಕಮ್ಬ್ಯಾಕ್ ಮಾಡುವಂತ ನಿರೀಕ್ಷೆಯಲ್ಲಂತೂ ಇದೆ. ಯಾವ ರೀತಿಯಾಗಿ ಪ್ಲಾನ್ ಇದೆ ಬಿಜೆಪಿಯಿಂದ? ಖಂಡಿತ ಅರುಣ್, ರಾಜ್ಯ ಬಿಜೆಪಿ ಈ ಬಣಬಡಿದಾಟದಿಂದ ಸೊರಗಿ ಹೋಗಿತ್ತು. ಅದೇ ಒಂದು ಕಾರಣಕ್ಕಾಗಿ
ಸರ್ಕಾರದ ವಿರುದ್ಧ ಸರಿಯಾಗಿ ಪ್ರತಿಭಟನೆಗಳನ್ನ ಸಂಘಟಿಸುವಂತ ಕೆಲಸಗಳು ಆಗ್ತಾ ಇರಲಿಲ್ಲ. ಯತ್ನಾಳ್ ಅವರ ಉಚ್ಚಾಟನೆ ಬಳಿಕ ಈಗ ವಿಜಯೇಂದ್ರ ಆಕ್ಟಿವ್ ಆಗಿದಂತೆ ಕಾಣಿಸ್ತಾ ಇದೆ. ಸರ್ಕಾರದ ವಿರುದ್ಧ ಸಾಲು ಸಾಲು ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ಕರೆಯನ್ನ ಕೊಟ್ಟಿದೆ. ಏಪ್ರಿಲ್ 2ರಂದು ಬೆಳಿಗ್ಗೆ 10 ಗಂಟೆಗೆ ಕೆಂಗಲ್ ಹನುಮಂತಯ್ಯವರ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ಮಾಡ್ತಾರೆ. ಶಾಸಕರನ್ನ ಏನು 18 ಜನರನ್ನ ಅಮಾನತು ಮಾಡಲಾಗಿದೆ ಅದರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ. ಅದಾದ ನಂತರ ಅದೇ ದಿನ ಫ್ರೀಡಂ ಪಾರ್ಕ್ ನಲ್ಲಿ 11 ಗಂಟೆಯಿಂದ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡುವವರಿದ್ದಾರೆ. ಅಲ್ಲಿ ಶಾಸಕರು ಇರ್ತಾರೆ, ಹಾಗೆ ಮಾಜಿ ಶಾಸಕರು ಇರ್ತಾರೆ, ಸಂಸದರು ಇರ್ತಾರೆ, ಎಲ್ಲರೂ ಕೂಡ ಸೇರಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾರೆ. ಬೆಲೆ ಏರಿಕೆ ವಿರುದ್ಧ ಈ ಒಂದು ಧರಣಿ ನಡೀಲಿಕ್ಕಿದೆ. ಅದಾದ ನಂತರದಲ್ಲಿ ಏಪ್ರಿಲ್ 5ರಂದು ಎಲ್ಲಾ ಮಂಡಲಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡುವುದಾಗಿ ಈಗಾಗಲೇ ವಿಜೇಂದ್ರ ಅವರು ಘೋಷಣೆಯನ್ನ ಮಾಡಿದ್ದಾರೆ. ರಾಜ್ಯವ್ಯಾಪಿಯೂ ಕೂಡ ಈ ಒಂದು ಪ್ರತಿಭಟನೆ ಇರುತ್ತೆ. ಅದು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಏಪ್ರಿಲ್ 7ರಂದು ಮೈಸೂರಿನಲ್ಲಿ ಆಕ್ರೋಶ ಅನ್ನುವಂತಹ ಒಂದು ಟೈಟಲ್ ನ ಮೂಲಕವಾಗಿ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಒಂದು ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ SCP TSP ಹಣ ದುರ್ಬಳಕೆ ಇರಬಹುದು, 4% ಮೀಸಲಾತಿಯನ್ನ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಕಾನೂನು ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಬಿಜೆಪಿ ಮಾಡ್ತಿತ್ತು. ಆ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಈ ಜನಾಕ್ರೋಶ ಯಾತ್ರೆ 4 ಹಂತದಲ್ಲಿ ನಡೆಯುತ್ತೆ. ಅರುಣ್, ಪ್ರಮುಖವಾಗಿ ಏಪ್ರಿಲ್ 7ರಿಂದ ಆರಂಭವಾಗಿ 10ರವರೆಗೂ ಕೂಡ ಮೊದಲ ಹಂತದಲ್ಲಿ ನಡೆದ್ರೆ, ಅದಾದ ನಂತರದಲ್ಲಿ ಏಪ್ರಿಲ್ 13ರಿಂದ ಮತ್ತೆ 2ನೇ ಹಂತದ ಈ ಒಂದು ಹೋರಾಟ ನಡೆಯುತ್ತೆ. ಅದಾದ ನಂತರದಲ್ಲಿ ಏಪ್ರಿಲ್ 21ರಿಂದ 3ನೇ ಹಂತದ ಹೋರಾಟ, ಹಾಗೆ ಏಪ್ರಿಲ್ 27ರಿಂದ 4ನೇ ಹಂತದ ಹೋರಾಟ, ಮೇ 3ರವರೆಗೂ ಕೂಡ ಈ ಒಂದು ಜನಾಕ್ರೋಶ ಯಾತ್ರೆಯನ್ನ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ಸಂಘಟನೆಯನ್ನು ಮಾಡಿಕೊಂಡಿದೆ. ಆ ಒಂದು ಹೋರಾಟದ ರೂಪುರೇಷೆಯನ್ನು ಸಿದ್ಧಪಡಿಸಿಕೊಂಡಿದೆ. ಒಟ್ಟಿನಲ್ಲಿ ಸರ್ಕಾರವನ್ನ ತಿವಿಯೋದಕ್ಕೆ ಈಗಾಗಲೇ ಬಿಜೆಪಿ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹೋರಾಟಕ್ಕೂ ಕೂಡ ಈಗ ಕರೆಯನ್ನ ಕೊಟ್ಟಿರುವಂತದ್ದು. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಎಲ್ಲ ಡೀಟೇಲ್ಸ್ಗೆ.